ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ತಿಂಡಿಗೆ ಸಿಂಪಲಾಗಿ ಅವಲಕ್ಕಿ ಮಾಡಿದ್ದೀನಿ. ಮತ್ತು ಹಲಸಿನಣ್ಣಿತ್ತು, ಹಲಸಿನಣ್ಣ ಕೊಯ್ದು ಅದನ್ನು ರಸಾಯನ ಥರ ಮಾಡಿ ಮಕ್ಳಿಗೆ ತುಂಬ ಇಷ್ಟ ಕೊಟ್ಟಿದ್ದೀನಿ. ಈಗ ಸಂಜೆ ಆಗಿದೆ, ಅಮ್ಮ ಬಂದಿದ್ದರು. ಸೊ ಮಕ್ಕಳು ಅಮ್ಮಮ್ಮನ ಕರ್ಕೊಂಡು ಬಾ ಅಮ್ಮ, ನಾವು ಬ್ಯಾಡ್ಮಿಂಟನ್ ಹೇಗೆ ಆಡ್ತೀವಿ ನೋಡಲಿ ಅಮ್ಮಮ್ಮ ಅಂತ ಹೇಳ್ಬಿಟ್ಟು ಹೇಳೋಗಿದ್ರು. ಸೊ ಹಾಗಾಗಿ ಅಮ್ಮ ನಾನು ಈಗ ಬಂದು ನೋಡ್ತಾ ಇದ್ದೀವಿ, ಆಡ್ತಾ ಇದ್ದಾರೆ. ಸೊ ಮಕ್ಕಳು ಖುಷಿ ಅನಿಸುತ್ತೆ, ನಾವು ಆಡೋದನ್ನ ಕಲ್ತಿರೋದನ್ನ ನೋಡಬೇಕು. ಅಮ್ಮ ಅವ್ರ ಪಪ್ಪ ಬೇಗ ಬಂದಾಗ ಪಪ್ಪಂಗೂ ಹೇಳ್ತಾರೆ, ಪಪ್ಪ ಬೇಗ ಬಂದು ನೋಡಿ ನಾವು ಹೇಗೆ ಆಡ್ತಾ ಇದ್ದೀವಿ ಏನು ಅಂದ್ಬಿಟ್ಟು ಅಂತ. ಈಗ ಆಲ್ರೆಡಿ ಟೈಮ್ ಆಗಿದೆ, ಇನ್ನೇನು 6:30 ಟೈಮು. ಹಾಗಾಗಿ ಲಾಸ್ಟಲ್ಲಿ ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಸಂಜೆ ಆಗಿದೆ, ಮಕ್ಕಳು ಸಂಜೆ ಬಂದ ತಕ್ಷಣ ಅಮ್ಮ ನನಗೆ ಪನ್ನೀರ್ ಗ್ರೇವಿ ಮಾಡಿಕೊಡಮ್ಮ, ಬೇಕೇ ಬೇಕು ಚಪಾತಿ ಜೊತೆಗೆ ಅಂತ ಹೇಳಿ ಇಬ್ಬರು ಹಠ ಮಾಡಿದ್ರು. ಹಾಗಾಗಿ ಅಮೆಝಾನ್ ನೋವಲ್ಲಿ ಈಗ ಪನ್ನೀರ್ ತರಿಸಿದ್ದೀನಿ 2. ಸೊ ಪನ್ನೀರ್ ತರಿಸಿ ಒಂದನ್ನು ಪನ್ನೀರ್ ಗ್ರೇವಿ ಮಾಡೋಣ, ಇನ್ನೊಂದನ್ನು ಹಾಗೆ ಏನಾದರೂ ರೆಸಿಪಿ ಮಾಡ್ಕೊಳ್ಳೋಣ ಅವ್ರಿಗೆ ಅಂತ ಹೇಳಿಬಿಟ್ಟು ಈಗ ತರಿಸಿ ಈಗ ಚಪಾತಿ ಕಲಿಸ್ತಾ ಇದ್ದೀನಿ, ಪನ್ನೀರ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟು ನಾಳೆ ಬೆಳಗ್ಗೆ ಕಾಬೂಲಿ ಚೆನ್ನಾಗಿ ನೆನೆ ಹಾಕಿದ್ದೀನಿ. ಸೊ ಬೆಳಗ್ಗೆಗೆ ಹುಸ್ಲಿ ಥರ ಮಾಡೋಣ, ಚೆನ್ನಾಗಿರುತ್ತೆ, ಮಕ್ಳಿಗೆ ಇಷ್ಟ. ತುಂಬ ದಿವಸ ಆಗಿತ್ತು ಮಾಡಿ, ಹಾಗಾಗಿ ಕಾಬೂಲ್ ಕಡಲೆ ಎಲ್ಲ ನೆನೆಸಿದ್ದೆ, ಸಂಜೆನೇ ನೆನೆಸಿದ್ದೀನಿ ಆಲ್ರೆಡಿ. ಎಲ್ಲ ಎಷ್ಟು ದಪ್ಪ ಆಗಿದೆ ನೋಡಿ. ಸೊ ಮಕ್ಕಳಿಗೆ ವೆರೈಟಿ ಮಾಡಿಕೊಡ್ತಾ ಇದ್ದರೆ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಈಗ ಬೆಳಗ್ಗೆ ಎದ್ದು ಈಗ ಸ್ವಲ್ಪ ಎಲ್ಲ ನೆಂದಿತ್ತು, ಹಾಗಾಗಿ ಉಪ್ಪು ಹಾಕಿ ಈಗ ನೀರು ಹಾಕಿ ಬೇಯಿಸ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದ್ದಿದ್ದು. ಸೊ ಪಲಾವ್ ಮಾಡಿದ್ದೀನಿ ಇವತ್ತು ಟಿಫನ್ಗೆ, ಆಲ್ರೆಡಿ ಟೈಮ್ ಆಗಿತ್ತು. ಸೊ ತಿಂಡಿ ಬೇಗ ಬಾಕ್ಸ್ಗೆ ಬಿಸಿನೇ ಪ್ಯಾಕ್ ಮಾಡಿಬಿಟ್ರೆ ಅಷ್ಟು ಎಷ್ಟು ಚೆನ್ನಾಗಿರುತ್ತೋ ಹೇಗೋ ಅಂತ ಹೇಳಿ ನಾನು ಫಸ್ಟೇ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಹೊತ್ತು ಆರಿಸಿಟ್ಟಿರ್ತೀನಿ, ಆಮೇಲೆ ಬಾಕ್ಸ್ಗೆ ಹಾಕುವಂಥದ್ದು. ಅಂದರೂ ಸ್ವಲ್ಪ ಬಿಸಿ ಇದೆ ಇವತ್ತು, ಟೈಮ್ ಆಗಿತ್ತು. ಕುಕ್ಕರ್ ಪಲಾವ್ ಐಟಮ್ಸ್ ಅಂಥದ್ದೆಲ್ಲ ಕುಕ್ಕರ್ ಬಿಡೋದೇ ಲೇಟ್ ಆಗಿಬಿಡುತ್ತೆ. ಸೊ ಈಗ ಮಕ್ಕಳಿಗೆ ಬಾಕ್ಸ್ಗೆಲ್ಲ ಟಿಫನ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಸ್ಕೂಲಿಗೆ ಬಿಟ್ಟು ಬಂದೆ, ಬರಬೇಕಾದ್ರೆ ಹಾಗೆ ಪಪ್ಪಾಯ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಸೊ ಇವತ್ತು ಪಪ್ಪಾಯ ತೊಗೊತಾ ಇದ್ದೀನಿ. ನೋಡಿ ಇಲ್ಲಿ ಪಾರ್ಕ್ ಹತ್ರನೇ ಇಟ್ಕೊಂಡಿರ್ತಾರೆ ಪಪ್ಪಾಯ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಒಂದು ರೌಂಡ್ ವಾಕಿಂಗ್ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಈಗ ಪಾರ್ಕಿಗೆ ಬಂದಿದ್ದೀನಿ. ಸೊ ತುಂಬ ಚೆನ್ನಾಗಿ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಸೊ ವಾಕಿಂಗ್ ಮಾಡ್ತಾ ಇದ್ದೀನಿ ಈಗ. ನೋಡಿ ಮರ ಗಿಡಗಳೆಲ್ಲ ಎಷ್ಟು ಮಳೆ ಹೋಗಿದಿರೋದಕ್ಕೂ ತುಂಬ ಚೆನ್ನಾಗಿ ಬೆಳೆದಿದೆ, ಗ್ರೀನರಿ. ಸೊ ಹಾಗಾಗಿ ಒಂದು ರೌಂಡ್ ಓಡಾಡ್ಕೊಂಬರೋಣ ಅಂತ ಹೇಳಿ ಸೊ ಬಂದೆ. ಮನೆಗೆ ಹೋದ್ರೂ ನೀವು ಸಂಜೆವರೆಗೂ ಬೇಜಾರಲ್ವಾ. ಸೊ ಕೆಲಸ ಇದ್ದಿದ್ದೇ ಮಾಡ್ತಾನೆ ಇರ್ತೀವಿ. ಸೊ ಹಾಗಾಗಿ ಒಂದು ರೌಂಡ್ ಓಡಾಡ್ಕೊಂಡು ಹೋಗೋಣ, ನಮ್ಮ ಹೆಲ್ತ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಬೇಕಲ್ವ. ಸೊ ಸ್ವಲ್ಪ ಎಕ್ಸಸೈಸ್ ಆಗುತ್ತೆ ಓಡಾಡ್ಕೊಂಡು ಬಂದಂಗೆ. ನೋಡಿ ಇಲ್ಲೆಲ್ಲ ಎಕ್ಸಸೈಸಸ್ ಎಲ್ಲ ಇದೆ, ಯಾವ್ದಾದ್ರು ಒಂದು ಮಾಡ್ಕೊಂಡು ಹೋಗೋಣ ಅಂತ. ಆಲ್ರೆಡಿ 9 o'clock ಈಗ ಎಲ್ಲ ವಾಕಿಂಗ್ ಮುಗಿಸಿ ಹೋಗ್ತಾ ಇದ್ದಾರೆ. ನಾನು ಈಗ ವಾಕಿಂಗ್ ಹೋಗ್ತಾ ಇದ್ದೀನಿ. ಸೊ ತಣ್ಣಗಿರುತ್ತೆ. ಸೊ ಮಕ್ಕಳನ್ನ ಬಿಟ್ಟು ಬಂದೆ. ಸೊ ಹಾಗಾಗಿ ಒಂದೆರಡು ರೌಂಡ್ ಹೊಡಿಯೋಣ ಅಂತ ಹೇಳಿ. ಪಕ್ಷಿಗಳು ಸೌಂಡ್ ಅಂತೂ ತುಂಬ ಚೆನ್ನಾಗಿ ಕೇಳಿಸ್ತಾ ಇದೆ. ಎಲ್ಲ ಕೂತಿರ್ತಾರೆ ಆರಾಮಾಗಿ. ಡೈಲಿ ಬೆಳಗ್ಗೆ ಇದ್ದರೆ ಮಕ್ಳಿಗೆ ತಿಂಡಿ ಮಾಡೋದು, ರೆಡಿ ಮಾಡೋದು, ಸ್ಕೂಲಿಗೆ ಕಳಿಸೋದು, ಮನೆ ಕೆಲಸ ಇದೇ ಆಗಿಬಿಡುತ್ತೆ. ಮನೆ ಕೆಲಸ ಇದ್ರೂ ಓಡಾಡ್ತೀವಿ, ಬಟ್ ಈ ಥರ ವಾಕಿಂಗ್ ಮಾಡೋದಷ್ಟು ಅನಿಸಲ್ಲ. ಸೊ ಹಾಗಾಗಿ ನಮ್ಮ ಹೆಲ್ತು ನೋಡ್ಕೊಬೇಕಲ್ವ. ಮಕ್ಕಳನ್ನೆಲ್ಲ ರೆಡಿ ಮಾಡಿ ಕಳಿಸಿ ಕೆಲಸ ಅದು ಇದೇ ಆಗಿಬಿಡುತ್ತೆ. ಫ್ರೀ ಸಿಕ್ಕಿದಾಗ ಒಂದೊಂದು ಟೈಮು ಹೀಗೆ ಸಂಜೆ ಹೊತ್ತು ಅಥವಾ ಬೆಳಗ್ಗೆ ಹೊತ್ತು ಒಂದೊಂದು ಸಲಿನೂ ಹೀಗೆ ಬರ್ತೀನಿ. ಸೊ ತುಂಬ ದಿವಸ ಆಗಿತ್ತಾಗಲೇ ಪಾರ್ಕಿಗೆ ಬೆಳಗ್ಗೆ ಹೊತ್ತು ಬಂದು. ಸೊ ಅದಕ್ಕೆ ಇವತ್ತೆಲ್ಲ ಹೋದರು, ಹಸ್ಬೆಂಡು ಬೇಗ ಹೋದರು, ಮಕ್ಕಳು ಸ್ಕೂಲ್ಗೆ ಹೋದರು. ಇನ್ನು ಸಂಜೆವರೆಗೂ ಮತ್ತೆ ಮನೆಯದೇ ಕೆಲಸ ಅದು ಇದು ಮಾಡೋದೇ ಆಗುತ್ತೆ. ಅದಕ್ಕೆ ಸ್ವಲ್ಪ ಹಿಂಗೆ ಓಡಾಡ್ಕೊಂಬರೋಣ. ಈ ತಂಪಾದ ವಾತಾವರಣದಲ್ಲಿ ಗ್ರೀನರಿ ಮಧ್ಯೆ ಓಡಾಡಿದ್ರೆ ಒಂಥರ ಖುಷಿ ಅನಿಸುತ್ತೆ. ಸೊ ಓಡಾಡ್ಕೊಂಬರೋಣ ಅಂತ ಬಂದೆ. ಸೊ ನೀವು ಅಷ್ಟೇ ಎಲ್ಲರೂ ವಾಕಿಂಗ್ ಮಾಡಿ, ಎಕ್ಸಸೈಸ್ ಮಾಡೋಕ್ಕಾದರೆ ಮಾಡಿ. ಸೊ ಇಲ್ಲ ವಾಕಿಂಗ್ ಮಾಡಿ. ಸೊ ತುಂಬ ಹೆಲ್ತ್ಗೆ ಒಳ್ಳೆಯದು. ಮಾರ್ನಿಂಗ್ ರೊಟೀನ್ ಈ ರೀತಿ ಇರುತ್ತೆ ನಂದು. ಸೊ ಡೈಲಿ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ. ಸೊ ಒಂದೊಂದು ದಿವಸ ಈ ಥರ ಬಂದು ವಾಕಿಂಗ್ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಇನ್ನೂ ಇರುತ್ತಲ್ಲ ಕ್ಲೀನಿಂಗ್ ಕೆಲಸ ಅದು ಇದು ಇದೇ ಆಗಿಬಿಡುತ್ತೆ. ಸೊ ಮಾರ್ನಿಂಗ್ ರೊಟೀನ್ ಅಂದರೆ ಈ ರೀತಿ ಇರುತ್ತೆ. ಈಗ ಮುಗಿಸಿ ಇವಾಗ ಕೂತಿದ್ದೀನಿ, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿ. ಫಸ್ಟ್ ಡೇ ಅಲ್ವಾ, ಸೊ ಕಾಲೆಲ್ಲ ನೋವು ಬರುತ್ತೆ. ಸೊ ಹಾಗಾಗಿ ನೋಡಿ ಇಲ್ಲಿ ಕೆರೆ ಇದೆ. ಸೊ ಕೆರೆ ಹತ್ರ ಆ ಕಡೆ ಎಲ್ಲ ಎಕ್ಸಸೈಸ್ ಮಾಡ್ತಾಯಿದ್ದಾರೆ. ಇವತ್ತು ನಾನೇನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಸುಮ್ಮನೆ ಒಂದು
3 ರೌಂಡ್ ಹೊಡೆದಿದ್ದೀನಿ. ಸಂಜೆ ಹೊತ್ತು ಬರ್ತಾಯಿದ್ವಿ ಆಗ ಅಮ್ಮ ನಾವು ಮಕ್ಕಳು ಎಲ್ಲನೂ. ಬಟ್ ಈ ನಡುವೆ ಬರೋದೇ ಇಲ್ಲ. ಮಳೆ ಬರುತ್ತೆ ಒಂದೊಂದು ದಿನ, ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬರೋದು ಮತ್ತು ಅವ್ರು ಬ್ಯಾಡ್ಮಿಂಟನ್ಗೆ ಹೋಗ್ತಾರೆ. ಸೊ ಇದೇ ಆಗುತ್ತೆ, ಮಳೆ ಬಂದರೆ ಹೋಗೋದಕ್ಕೆ ಆಗಲ್ಲ. ಹಾಯ್, ಗುಡ್ ಆಫ್ಟರ್ನೂನ್. ಇವತ್ತು ಊಟ ಎಲ್ಲ ಆಯಿತು. ಸೊ ಇವತ್ತು ಕಡಲೆಕಾಯಿ ತಂದಿದ್ನಲ್ಲ ಅವತ್ತು ಹಾಗೆ ಇದೆ, ಯಾರೂ ತಿಂದೇ ಇಲ್ಲ, ಬೇಯಿಸಿದಷ್ಟೇ. ಹಾಗೆ ಕಡಲೆಕಾಯಿ ತಿನ್ಕೊತ ಕೂತಿದ್ದೆ ಈಗ ಎಲ್ಲ. ಹಾಗಾಗಿ ಇವತ್ತು ಮೀಶೋನಲ್ಲಿ ಏನೋ ಒಂದು ಬುಕ್ ಮಾಡಿದ್ದೀನಿ. ಏನು ಬುಕ್ ಮಾಡಿದ್ದೀನಿ ಅಂತಲೇ ಮರ್ತುಬಿಟ್ಟಿದ್ದೀನಿ ನಾನು. ಸೊ ಏನೋ ಬುಕ್ ಮಾಡಿ ಮರ್ತುಬಿಟ್ಟಿದ್ದೀನಿ ಏನು ಬುಕ್ ಮಾಡಿದ್ದೀನಿ ಅಂತ. ಸೊ ನೋಡಬೇಕು. ಅದು ಇಷ್ಟು ಚಿಕ್ಕದಾಗಿದೆ, ಚಿಕ್ಕದು ಏನು ಮಾಡಿದ್ದೆ ಅಂತಲೇ ನನಗೆ ನೆನಪಿಲ್ಲ. ಓ, ನನ್ನ ಮಗಳು ಏನೋ ಮಾಡಿದ್ದಾಳೆ ಅನಿಸುತ್ತೆ. ಸೊ ಏನೋ ಬುಕ್ ಮಾಡಿದ್ದಾರೆ, ಯಾವುದೋ ಲೈನರ್ ಕಲರ್ ಪೆನ್ ಅಂತ. ಸೊ 6 ಸ್ಟೈಲ್ಸ್ ಆ್ಯಂಡ್ 6 ಕಲರ್ಸ್. ಇದು ಕಲರ್ ಡಿಸೈನ್ ಎಲ್ಲ ಬರುತ್ತಂತೆ. ಅವ್ರೇನಾದ್ರು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಸೈಡಲ್ಲಿ ಶೀಟ್ ಸೈಡಲ್ಲಿ ಇಲ್ಲೆಲ್ಲ ಡಿಸೈನ್ ಮಾಡ್ತಾರಲ್ಲ, ಸೈಡ್ಸಲ್ಲೆಲ್ಲ ಡಿಸೈನ್ ಮಾಡ್ತಾರಲ್ಲ, ಅದನ್ನೆಲ್ಲ ಇವಳೇ ಕೈಯಲ್ಲಿ ಮಾಡ್ಕೊಂಡು ಕೂತ್ಕೋಬೇಕಾಗಿತ್ತು. ಇದು ಪೆನ್ನಲ್ಲೇ ಡಿಸೈನ್ ಪೆನ್ ಇರುತ್ತಂತೆ. ಅದರ ಕಲರ್ ಮಾಡಿದ ತಕ್ಷಣ ಅದು ಡಿಸೈನ್ ಬರುತ್ತಂತೆ. ಸೊ ಅದನ್ನು ಬುಕ್ ಮಾಡಿದ್ಲು ಅವತ್ತು. ನಾನು ಮರ್ತುಬಿಟ್ಟಿದ್ದೀನಿ ಏನು ಅಂತ ಹೇಳಿ. ಸೊ ನೋಡಿ, ನೋಡಿ ಈ ರೀತಿ ಡಿಸೈನ್ಸ್ ಮಾಡೋದು. ಆದರೆ ತುಂಬ ಲೈಟಾಗಿ ಬರ್ತಾಯಿದೆ ಯಾಕೋ. ನೋಡಿ ಬರ್ತಾನೆ ಇಲ್ಲ. ಇದೊಂದು ಓಕೆ, ಇದೊಂದು ಓಕೆ. ಬೇರೆದೆಲ್ಲ ಯಾಕೋ ತುಂಬ ಲೈಟಾಗಿದೆ ನೋಡಿ ಇದೆಲ್ಲನೂ. ಅದು ಯಾವ ಥರ ಕ್ಲೌಡ್ ಶೇಪ್ ಬೇಡ, ಯಾಕೋ ಎಲ್ಲ ಇಂಕೆಲ್ಲ ಖಾಲಿಯಾಗಿರಂಗಿದೆಲ್ಲ. ವಾಪಸ್ ಮಾಡಿಬಿಡಿ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಲ್ಲೆಲ್ಲ ಜೋಳ ಎಲ್ಲ ತರಕಾರಿ ಎಲ್ಲ ಮಾರ್ತಾ ಇರ್ತಾರೆ. ಸೊ ಅಲ್ಲಿ ಜೋಳ ಅಂತೂ ತುಂಬ ಫ್ರೆಶ್ ಆಗಿತ್ತು. ಸೊ ಅದಕ್ಕೆ ತೊಗೊಂಡು ಬಂದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ಮೋನಿಶ್ ಅವರಿಗೆಲ್ಲ ಬಿಡಿಸ್ಕೊಟ್ಟಿದ್ದಾರೆ. ಇದನ್ನು ಫುಲ್ ತೆಗಿಯಪ್ಪ, ಇದನ್ನು ಫುಲ್ ತೆಗಿ. ಅದು ಕೂದಲಂತೆ, ಅದರಲ್ಲಾಗಲೇ ಆಟಾಡ್ಕೊಂಡು ಕೂತಿದ್ದಾಳೆ. ಸೊ ಮಕ್ಕಳಿಗೆ ಹೆಲ್ದಿ ಫುಡ್ ಕೊಡೋಕ್ಕೇ ಟ್ರೈ ಮಾಡ್ತೀನಿ ತುಂಬ. ಸೊ ಫ್ರೂಟ್ಸ್ ಆಗಿರ್ಬೋದು, ಈ ಥರ ಅವ್ರಿಗೆ ಇಷ್ಟ ಆಗಿರೋವಂಥ ಕಾರ್ನು ಅದೆಲ್ಲನೂ ತುಂಬ ಹೆಲ್ದಿ. ಹಾಗಾಗಿ ಮಕ್ಕಳಿಗೆ ಯಾವುದು ಹೆಲ್ದಿಯಾಗಿರುತ್ತೆ ಅಂತ ಅದನ್ನೇ ಸೆಲೆಕ್ಟ್ ಮಾಡಿ ತರೋವಂಥದ್ದು. ಸೊ ಸ್ಕೂಲ್ಗೆ ಹೋಗಬೇಕಾದ್ರೆ ಬರಬೇಕಾದ್ರೆ ಎಲ್ಲ ಏನೇನು ಕಾಣಿಸುತ್ತೋ ಬೇಕಾಗಿರೋ ಅಂಥದ್ದು ಮಕ್ಕಳಿಗೆ ಅದನ್ನೆಲ್ಲ ತರ್ತಾ ಇರ್ತೀನಿ, ಹೆಲ್ದಿ ಫುಡ್ಸ್ ಅಂಥದ್ದು. ಸೊ ನನ್ನ ಮಕ್ಳಿಗೂ ಇದೆಲ್ಲ ಇಷ್ಟ ಆಗುತ್ತೆ. ಬೆಳಗ್ಗೆ ಸ್ಕೂಲಿಂದ ಬರಬೇಕಾದ್ರೆ ಪಪ್ಪಾಯ ಇತ್ತಲ್ಲಿ, ಪಪ್ಪಾಯ ತೊಗೊಂಬಂದೆ. ಸೊ ಮತ್ತು ಈಗ ಜೋಳ ಇತ್ತು. ಸೊ ಸ್ವೀಟ್ ಕಾರ್ನ್ ಜೋಳ ಅದನ್ನು ತೊಗೊಂಡು ಬಂದೆ. ಹಾಗೇನೂ ತಿನ್ಬೋದು, ಅದೊಂಥರ ಹಾಲು ಥರ ಚೆನ್ನಾಗಿ ಬರ್ತಾ ಇರುತ್ತೆ ಬಾಯಿಗೆ. ಸೊ ಇನ್ನು ಮ್ಯಾಂಗೋ ಇದೆ. ಮಕ್ಕಳಿಗೆ ನಾಳೆಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಫ್ರೂಟ್ಸು ಜೋಳ ಎಲ್ಲ ಬೇಯಿಸಿ ಅದಕ್ಕೆ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಒಂದೊಂದು ದಿವಸ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡಿಕೊಡ್ತಾ ಇರ್ತೀನಿ. ಸೊ ಇವತ್ತು ನಾಳೆಗೆ ಜೋಳ ಬೇಕಾಗಿರುತ್ತಲ್ಲ, ಸೊ ಅದನ್ನೇ ಬೆಳಗ್ಗೆಗೆ ಬೇಗ ಎದ್ದು ಬೇಯಿಸು, ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಬಿಡಿಸ್ಕೊಟ್ರೆ ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಎಷ್ಟು ಮಣಿ ಥರ ಹೇಗಿದೆ ಅಲ್ಲ, ತುಂಬ ಫ್ರೆಶ್ ಆಗಿದೆ ಈಗ. ಹಂಗೆ ತಿಂತಾಯಿದ್ದಾಳೆ. ಚೆನ್ನಾಗಿರುತ್ತೆ ಹಂಗೆ ತಿಂದ್ರೂ. ಹೊರಗಡೆ ನಾವೆಲ್ಲಾದರೂ ಹೋದಾಗ ಒಂದೊಂದು ಬೌಲ್ ತೊಗೊತೀವಲ್ಲ, ಒಂದಕ್ಕೇ 30 ರೂಪಾಯಿ 40 ರೂಪಾಯಿ ತೊಗೊತಾರೆ. ಇಷ್ಟೇ ಚಿಕ್ಕದು ಕಾಫಿ ಕುಡಿತೀವಲ್ಲ ಗ್ಲಾಸ್, ಅದರಲ್ಲಿ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಇದು 100 ರುಪೀಸ್ಗೆ 6. ಸೊ ತುಂಬ ಫ್ರೆಶ್ ಆಗಿತ್ತು, ತೊಗೊಂಡು ಬಂದೆ. ಸೊ ಸ್ವೀಟ್ ಕಾರ್ನ್ಸಲ್ಲಿ ತುಂಬ ಐಟಮ್ಸು ಮಾಡಿಕೊಡ್ಬೋದು, ರೆಸಿಪಿಗಳು. ಸೊ ನಾನು ಈ ಥರ ಸಂಜೆ ಹೊತ್ತು ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸು, ಮೊದಲು ಬಂದು ಊಟ ಎಲ್ಲ ಮಾಡೋರು. ಸೊ ಈಗ ಒಂದೊಂದು ದಿವಸ ಊಟ ಏನು ಮಾಡೋದಿಲ್ಲ, ಈ ಥರ ಏನಾದರೂ ತೊಗೊಂಡು ಬಂದಿರ್ತೀನಲ್ವ ಹೆಲ್ದಿ ಫುಡ್ಸ್ ಅಂಥದ್ದು. ಸೊ ಅದನ್ನೇ ಕೊಡ್ತೀನಿ, ಇಲ್ಲಾಂದರೆ ಗಂಜಿ ಮಾಡಿಕೊಡ್ತೀನಿ. ಒಂದೊಂದ್ಸಲಿ ಬೆಳಗ್ಗೆ ಹೊತ್ತು ತಿಂಡಿನೇ ತಿನ್ಕೊತಾರೆ ಈಗ. ಹಾಗಾಗಿ ಈ ಗಂಜಿ ಬೆಳಗ್ಗೆ ಮಾಡಲಿಲ್ಲ ಅಂದರೆ ಈಗ ಈ ಟೈಮಲ್ಲಿ ಬ್ಯಾಡ್ಮಿಂಟನ್ ಹೋಗೋ ಟೈಮಲ್ಲಿ ಗಂಜಿ ಎಲ್ಲ ಕುಡ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಹೀಗಿರುತ್ತೆ ನಮ್ಮ ರೊಟೀನ್. ಬೆಳಗ್ಗೆಯಿಂದ ಸಂಜೆವರೆಗೂ ಮಕ್ಳಿಗೆ ಏನೇನು ಬೇಕು ಏನೇನು ಎತ್ತ ಅಂತ ಮಾಡೋದೇ ಆಗಿಬಿಡುತ್ತೆ. ಸೊ ಅವ್ರಿಗೆ ಏನೇನು ಇಷ್ಟ ಏನು ಅಂತ ಮಾಡಿಕೊಡೋದು, ತೊಗೊಂಬರೋದು, ಹೋಗೋದು, ಸೊ ಅವ್ರಿಗೆ ರೆಡಿ ಮಾಡೋದು, ಕಳಿಸೋದು. ಸೊ ಹೀಗಿರುತ್ತೆ ನಮ್ಮ ಡೈಲಿ ಮಾರ್ನಿಂಗ್ ರೊಟೀನ್. ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಮ್ಮ ರೊಟೀನ್ ಹೀಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಎಲ್ಲ ತಾಯಂದಿರೋದು ಇದೇ ರೀತಿ ಇರುತ್ತೆ. ಸೊ ಬ್ಯುಸಿ ಇರುತ್ತೆ.
ಈಗ ಸಂಜೆ ಸ್ವಲ್ಪ ದೋಸೆ ಇಟ್ಟಿತ್ತು, ಬಂದಮೇಲೆ ನಾನು ಮೊನ್ನೆ ಎಲ್ಲ ಚಟ್ನಿ ಪುಡಿ ಮಾಡಿದ್ನಲ್ವ, ಹಾಗಾಗಿ ಅದನ್ನೇ ಸಿಂಪಲ್ಲಾಗಿ ಉದುರಿಸಿ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮಾಡಿದ್ರೆ ಎಷ್ಟು ಯಮ್ಮಿಯಾಗಿರುತ್ತೆ ಅಂದರೆ ಸಖತ್ತಾಗಿರುತ್ತೆ. ಜೋಳ ಹಾಗೆ ಬೇಯಿಸಿದ್ದೀನಿ ಉಪ್ಪು ಹಾಕ್ಬಿಟ್ಟು, ಹೀಗೇ ಇಷ್ಟ ತಿಂತಾರೆ. ಸೊ ನಾಳೆಗೆ ಬೇರೆ ಏನಾದರೂ ವೆರೈಟಿ ಮಾಡ್ಕೊಳ್ಳೋಣ ಜೋಳದಲ್ಲಿ ಅಂತ ಹೇಳಿಬಿಟ್ಟು ಇವತ್ತಿಗೆ ಉಪ್ಪು ಹಾಕಿ ಬೇಯಿಸಿ ಕೊಟ್ಟಿದ್ದೀನಿ. ಸೊ ಒಂದೆರಡು ಕಟ್ ಮಾಡ್ಕೊಂಡಿದ್ವಿ, ಹಾಗಾಗಿ ಈಗ ರಾತ್ರಿ ಊಟಕ್ಕೆ ಏನು ಮಾಡೋದು ಅಂತ ಹೇಳಿ ಕುಂಬಳಕಾಯಿ ತೊಗೊಂಡಿದ್ದೆ. ಸೊ ಹಾಗಾಗಿ ಕುಂಬಳಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ಈಗೆಲ್ಲ ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಹೀಗಿರುತ್ತೆ ಇವತ್ತಿನ ಊಟ, ರೊಟ್ಟಿ ಕುಂಬಳಕಾಯಿ ಪಲ್ಯ.